ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಾನು ಇವತ್ತಿನ ಈ ವಿಡಿಯೋ ಯಾವ ವಿಷಯದ ಬಗ್ಗೆಪ್ಪ ಅಂತ ಹೇಳಿದ್ರೆ, ಕೆಲವೊಬ್ಬರು ಲಿಪ್ಸ್ ಎಲ್ಲ ಬ್ಲ್ಯಾಕ್ ಆಗಿರುತ್ತಲ್ಲ, ಬ್ಲ್ಯಾಕ್ ಆಗಿರೋ ಲಿಪ್ಸ್ನ ನ್ಯಾಚುರಲ್ ಆಗಿ ಯಾವ ಥರ ನಾವು ಪಿಂಕ್ ಮಾಡ್ಕೋಬೇಕು ಅಂತ ಹೇಳಿ ಈ ವಿಡಿಯೋದಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೆ ಒಂದು ಅಂತ ಹೇಳಿದ್ರೆ, ನಿಮ್ಮ ಹತ್ರ ಎಲ್ಲರೂ ನಾನು ಸಾರಿ ಕೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ 2 ಡೇಸಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಕಾರಣಾಂತರಗಳಿಂದ ಸ್ವಲ್ಪ ಹೆಲ್ತ್ ಸರಿ ಇರಲಿಲ್ಲ. ಅದರಿಂದ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದರಿಂದ ಸಾರಿ ಕೇಳ್ತಿದ್ದೀನಿ. ಮತ್ತೆ ಒಂದು ಎಂತ ಅಂತ ಹೇಳಿದ್ರೆ, ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈ ಲಿಪ್ಸ್ ಏನಕ್ಕಪ್ಪ ಬ್ಲ್ಯಾಕ್ ಆಗುತ್ತೆ ಅಂತ ಹೇಳಿದ್ರೆ, ಮತ್ತೆ ಒಂದು ನಮ್ಮ ಲಿಪ್ಸು ಬ್ಲ್ಯಾಕ್ ಆಗಿದೆ ಅಂತ ಹೇಳಿ ಕೆಲವೊಬ್ಬರು ಡೈಲಿ ಲಿಪ್ಸ್ಟಿಕ್ ಮನೇಲೂ ಹಾಕ್ಕೊಂಡೇ ಇರ್ತೀರ, ಲಿಪ್ಸ್ಟಿಕ್ ಇಲ್ಲದೆ ಇರೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ತುಂಬ ಲಿಪ್ಸ್ ಕಪ್ಪಾಗಿರುತ್ತಲ್ಲ, ಅಸಹ್ಯ ಕಾಣುತ್ತೆ, ಏಸಿಗೆ ಕಾಣುತ್ತೆ, ಇದರಿಂದ ಲಿಪ್ಸ್ಟಿಕ್ ಹಾಕ್ತಾನೆ ಇರ್ತೀರ. ಈ ಥರ ಮಾಡ್ಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್. ನೀವು ಡೈಲಿ ಲಿಪ್ಸ್ಟಿಕ್ ಹಾಕೋದ್ರಿಂದ ನಿಮ್ಮ ಲಿಪ್ಸ್ ಆದಷ್ಟು ಕಪ್ಪಾಗಿ ತುಂಬ ಹದಗೆಡುತ್ತೆ ಅಂತಲೇ ಹೇಳ್ಬೋದು. ಇದರಿಂದ ನಾವು ಈ ಥರ ಕಪ್ಪಾಗಿ ಹಾಳಾಗಿರೋ ಲಿಪ್ಸ್ನ ಯಾವ ಥರ ಪಿಂಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಫ್ರೆಂಡ್ಸ್, ಇದು ಮಾಡ್ಕೊಳ್ಳಿಕ್ಕೆ ನೀವು ಹೊರಗಡೆಯಿಂದ ಹೋಗಿ ಯಾವುದೇ ಥರ ದುಡ್ಡು ಕೊಟ್ಟು ಪದಾರ್ಥಗಳನ್ನ ತರಬೇಕಂತಿಲ್ಲ. ಮನೇಲೇ ಇರುವಂಥ ನ್ಯಾಚುರಲ್ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನಿಮ್ಮ ಲಿಪ್ಸ್ನ ನ್ಯಾಚುರಲ್ ಕಲರ್ಗೆ ತರ್ಬೋದು. ಅದು ಯಾವ ಥರ ಅಂತ ಹೇಳಿದ್ರೆ, ಇದಕ್ಕೆ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳಿದ್ರೆ ಫ್ರೆಂಡ್ಸ್, ಫಸ್ಟು ಇದಕ್ಕೆ ಬೇಕಾಗಿರೋದು ಲಿಂಬೆಹಣ್ಣು ಪೂರ್ತಿ ಬೇಡ, ಅರ್ಧ ಹೋಳಿದ್ರೆ ಸಾಕು. ಮತ್ತು ಮೇನ್ ಬೇಕಾಗಿರೋದು ಸಕ್ಕರೆ 1 ಸ್ಪೂನ್ ಬೇಕು. ಮತ್ತು ಫ್ರೆಂಡ್ಸ್, ನಿಮ್ಮ ಹತ್ರ ಅಂದರೆ ಜೇನುತುಪ್ಪ ಕೆಲವೊಬ್ರು ಮನೇಲಿರುತ್ತೆ, ಕೆಲವೊಬ್ಬರು ಮನೇಲಿ ಇರಲ್ಲ. ಜೇನುತುಪ್ಪ ಇದ್ದವ್ರು ಜೇನುತುಪ್ಪ ಹಾಕೊಳ್ಳಿ. ಜೇನುತುಪ್ಪ ಇಲ್ಲಪ್ಪ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡಬೇಡಿ. ಜೇನುತುಪ್ಪ ಇಲ್ಲದೆ ಇರೋರು ಕೋಕೋನಟ್ ಆಯಿಲ್ನ ಯೂಸ್ ಮಾಡಿ, ಓಕೆನಾ? ಅದು ಆ ಹೋಮ್ ರೆಮಿಡಿನ ಯಾವ ಥರ ಮಾಡ್ಕೊಬರೋದು ಅಂತ ಹೇಳಿ ನೋಡ್ಕೊಬರೋಣ ಬನ್ನಿ, ಓಕೆನಾ? ಫ್ರೆಂಡ್ಸ್, ಇಲ್ಲಿ 1 ಸ್ಪೂನ್ ದಪ್ಪ ಸಕ್ಕರೆ ತೊಗೋತಾ ಇದ್ದೀನಿ. ಇದಕ್ಕೆ 1 ಸ್ಪೂನು ಕೋಕೋನಟ್ ಆಯಿಲ್ ಹಾಕೋತಾ ಇದ್ದೀನಿ. ಕೋಕೋನಟ್ ಆಯಿಲ್ ಇಲ್ಲ ಅಂತ ಹೇಳೋರು ಜೇನುತುಪ್ಪ ಹಾಕೋಬೋದು. ಇದಕ್ಕೆ ಸ್ವಲ್ಪ ಲಿಂಬೆ ರಸ ಹಾಕೋತಾ ಇದ್ದೀನಿ. 3 ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಸಕ್ಕರೆ ತುಂಬ ಕರಗಬಾರ್ದು. ನಾವು ಹುಳಿ ಹಾಕಿರೋದ್ರಿಂದ ಸಕ್ಕರೆ ಕರಗೋದಿಲ್ಲ. ಮತ್ತು ಎಂತ ಅಂತ ಹೇಳಿದ್ರೆ, ಇದನ್ನ ಕಲಿಸ್ಬಿಟ್ಟು ಒಂದು 5 ನಿಮಿಷ ಎತ್ತಿಡಿ ಫ್ರೆಂಡ್ಸ್. 5 ನಿಮಿಷ ಆದಮೇಲೆ ನಾವು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಮತ್ತು ಒಂದು ಫ್ರೆಂಡ್ಸ್, ಈ ಶುಗರು ನಮ್ಮ ಲಿಪ್ಸ್ಗೆ ನ್ಯಾಚುರಲ್ ಕಲರ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಕೋಕೋನಟ್ ಆಯಿಲು ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನ ಗ್ಲೋ ಮಾಡುತ್ತೆ ಅಂತಲೇ ಹೇಳ್ಬೋದು. ಇವಾಗ ನೋಡಿ ಫ್ರೆಂಡ್ಸ್, ಇದನ್ನ ತೊಗೊಂಡು ಚೆನ್ನಾಗಿ ನಮ್ಮ ಲಿಪ್ಗೆ ಅಪ್ಲೈ ಮಾಡಿ ಒಂದು 5 ರಿಂದ 10 ನಿಮಿಷ ಏನು ಹೋಮ್ ರೆಮಿಡಿ ಇದೆ ಇದನ್ನ ಅಪ್ಲೈ ಮಾಡಬೇಕು. ಮಾಡಾಗಿ ಒಂದು 25 ನಿಮಿಷ ಆದಮೇಲೆ ನಾವು ತೊಳಿಬೇಕಾಗತ್ತೆ ಫ್ರೆಂಡ್ಸ್. ಅದು ತಣ್ಣೀರಿನಿಂದ ವಾಶ್ ಮಾಡ್ಕೋಬೇಕಾಗತ್ತೆ. ಬಂದ್ರಲ್ವಾ, ನ್ಯಾಚುರಲ್ ಆಗಿರುವ ಪದಾರ್ಥಗಳನ್ನ ಯೂಸ್ ಮಾಡಿ ಯಾವ ಥರ ನಮ್ಮ ಲಿಪ್ಸ್ನ ಪಿಂಕ್ ಮಾಡೋದು ಅಂತ ಹೇಳಿ. ಮತ್ತೆ ಒಂದು ಎಂತ ಅಂತ ಹೇಳಿದ್ರೆ ಫ್ರೆಂಡ್ಸ್, ನೀವು ಮನೇಲಿ ಮಾರಿರ್ತೀರಲ್ಲ ಹೋಮ್ ರೆಮಿಡಿ ಲಿಪ್ಸಿಗೆ ಹಾಕಲಿಕ್ಕೆ, ಅದನ್ನ ಅಪ್ಲೈ ಮಾಡಿ ಫ್ರೆಂಡ್ಸ್. ಒಂದು 1/2 ಅವರ್ ಆದಮೇಲೆ ತಣ್ಣೀರಲ್ಲಿ ಚೆನ್ನಾಗಿ ಲಿಪ್ಸ್ನ ವಾಶ್ ಮಾಡಿ ಇದಕ್ಕೆ ಒಳ್ಳೆ ಯಾವುದಾದ್ರೂ ಲಿಪ್ ಬಾಮ್ನ ಹಾಕೊಳ್ಳಿ ಫ್ರೆಂಡ್ಸ್. ಈ ಥರ ನೀವು ಡೈಲಿ 2 ಟೈಮ್ಸ್ ಮಾಡಿ, ಮತ್ತು ಒಂದು 4 ರಿಂದ 5 ವೀಕ್ಸ್ ಕಂಟಿನ್ಯೂ ಆಗಿ ಮಾಡಿ. ಇದರಿಂದ ನಿಮ್ಮ ಲಿಪ್ಸ್ ಏನು ಬ್ಲ್ಯಾಕ್ ಆಗಿರುತ್ತಲ್ಲ, ಅದು ನಿಮ್ಮ ನ್ಯಾಚುರಲ್ ಆಗಿರೋ ಕಲರ್ಗೆ ಬರೋದಕ್ಕೆ ಟ್ರೈ ಮಾಡುತ್ತೆ ಅಂತ ಹೇಳಿ ಹೇಳ್ಬೋದು. ನಿಮಗೆ ರಿಸಲ್ಟು ಒಂದು 4 ಡೇಸ್ ಆದಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಮತ್ತು 1-2 ಸತಿ ಮಾಡಿಬಿಟ್ಟು ನಮ್ಮ ಲಿಪ್ಸ್ ಏನೂ ಆಗಿಲ್ಲ, ಇದ್ದಾಗೆ ಇದೆ ಅಂತ ಹೇಳಿ ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾವುದೇ ಆಗಲಿ ನೀವು 1-2 ಸತಿ ಮಾಡೋದ್ರಿಂದ ನಿಮ್ಮದು ಕ್ಯೂರ್ ಆಗೋದಿಲ್ಲ. ಸೊ ನೀವು ಒಂದು 4 ರಿಂದ 5 ವೀಕ್ಸ್ ಈ ಥರ ಮಾಡೋದ್ರಿಂದ ನಿಮ್ಮದು ಏನು ಪ್ರಾಬ್ಲಮ್ ಇರುತ್ತೆ ಅದು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ, ಓಕೆನಾ? ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಹೊಸ ಬ್ಯೂಟಿ ಟಿಪ್ಸ್ ಒಂದಿಗೆ ಮುಂದೆ ಒಂದು ಒಳ್ಳೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಬಾಯ್.